ಆದ್ರೆ ಅವನಿಗೆ ಈ ಮಾತೃಭೂಮಿಯ ಮೇಲೆ ಮೋಹ ಇಲ್ಲ ಅಂತೇಳಿ ಅದರ ಅರ್ಥ. ಪ್ರಭು, ನಾವು ಒಟ್ಟಿಗೆ ಇದ್ದವರು ಎಷ್ಟು ಬೇಕಾದ್ರೂ ಕಾದಾಡ್ತೇವೆ ಅಲ್ವೇ? ಹೊರಗಿನವರಿಂದ ನಾವು ಸಹಾಯವನ್ನು ಅಪೇಕ್ಷಿಸಿ ಯಾಚಿಸಿ ನಮ್ಮವರ ಬಗ್ಗೆ ಕೇಳು ಬಯಸ್ತೇವೆ ಅಂತಾದ್ರೆ ಅದಕ್ಕಿಂತ ದೊಡ್ಡ ದುರ್ದೇಶ ಉಂಟಾ? ಬುದ್ಧಿ ಕಲಿಸಲೇಬೇಕಲ್ಲ. ಆದ್ದರಿಂದ ನಾಳೆ ಹೋಗಿ ಪ್ರಭು, ಹಾಗಾಗಿ ನಿಮ್ಮಲ್ಲಿ ನಾನು ಹೇಳುತ್ತಿರುವುದಿಷ್ಟೇ. ಯಾಕೆ ಹೇಳ್ತಾ ಇದ್ದೇನೆ? ಋತುಸ್ನಾತೆಯಾದಂತಹ ರುಮೆ ಋತುಸ್ನಾನದಿಂದ ಬಂದು ಆಕೆ ಕಣ್ಣೀರಿಳಿಸುವಾಗ ಆಕೆಯ ಕಣ್ಣೀರ ಒಂದೊಂದು ಹನಿ ನನ್ನನ್ನು ಪ್ರಶ್ನಿಸ್ತಾ ಇರ್ತದೆ. ನನ್ನ ಗಂಡನ್ನು ತಪ್ಪಿದ್ದಿರಬಹುದು, ನಾನು ಯಾವ ತಪ್ಪು ಮಾಡಿದ್ದಕ್ಕೆ ನನಗೆ ಶಿಕ್ಷೆ ಅಕ್ಕ, ಏನಾದ್ರೂ ನಿನ್ನ ಗಂಡನಿಗೆ ಹೇಳಬಾರದೆ ಅನ್ನೋ ಹಾಗೆ. ಪತಿವ್ರತೆಯ ಕಣನೀರು ಅದು ದಾವಾನಲ ಪ್ರಭು. ಆ ರುಮೆಯ ಕಣನೀರಿಗೆ ನನ್ನ ಸುಖ ಸಂಸಾರ ಅದು ಭಸ್ಮವಾಗ ಕೂಡದು ಅನ್ನುವಂತಹ ಭಾವ ನನ್ನದು. ಹಾಗಾಗಿ ಹೇಳ್ತಾ ಇದ್ದೇನೆ ನೋಡಿ, ಹಬ್ಬರ ರಾತ್ರಿ ಇದು ತನಕ ಎದುರಿಗೆ ಯುದ್ಧದ ಆಹ್ವಾನವನ್ನು ಕೊಡ್ತಾ ಇದ್ದಂತಹ ಸುಗ್ರೀವ ಇವತ್ತು ನೋಡಿದ್ರ ಪ್ರಭು, ಹಿಂದಿಂದ ಬಂದು ಆತ ಕರೆಯುವಂತಹ ಸಮಯದಲ್ಲಿ ಕಾಗೆ ಕೂಗುಗಳು, ನರಿ ನಾಯಿಗಳ ಕೂಗು ಪ್ರಭು ನೋಡಿ ಸರಿಯಾಗಿ ನನ್ನ ಕಾಯ ಕಂಪಿಸ್ತಾ ಇದೆ, ನನ್ನ ಬಲ ಕಣ್ಣು ಅದಿರ್ತಾ ಇದೆ ಪ್ರಭು. ಹಾಗಾಗಿ ಕಣ್ಣೀರಿಳಿಸಿ ನಿಮ್ಮಲ್ಲಿ ಸರಪಟ್ಟಿ ಬೇಡಿಕೊಡ್ತಾ ಇದ್ದೇನೆ. ಬೆಳಗಾಗಲಿ, ನಾಳೆ 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 ನೋಡಿಕೊಂಬ ಪ್ರಭು. ನಾಳೆ ಸಂಖ್ಯೆಯನ್ನು ಇರಗೊಳಿಸಬೇಡ ನೀನು ಪ್ರಭು. ವಾಲಿಯ ಪರಾಕ್ರಮ, ವಾಲಿ ಏನು ಎಷ್ಟು ತಿಳಿದವಳು ನೀನು. ಸತ್ಯ. ಬದುಕಿಗೊಂದು ಅರ್ಥ ಬರುವುದು ನಮ್ಮ ಸಾಧನೆಯ ಮೂಲಕ, ಅಂದ್ರೆ ಕೈಕಟ್ಟಿ ಕುಳಿತಾಗ ಬರುವುದಲ್ಲ. ಈ ಹೊತ್ತು ನಾನು ಮಧ್ಯೆ ಪ್ರವೇಶ ಮಾಡಿ ತೀರ್ಮಾನವನ್ನು ತೆಗೆದುಕೊಳ್ಳಬೇಕಾದಂತಹ ಸಮಯ. ಮನೆ ಅಂಗಳಕ್ಕೆ ಬಂದವ ಮನೆಯ ಒಳಗೆ ಬಾರದೆ ಇರ್ತಾನೆ, ಸಂಶಯವೇ ಇಲ್ಲ. ನಾಳೆವರೆಗೆ ಕಾದೇನು ಅಂತಾದ್ರೆ ಆದ್ರೆ ಏನು ಸುಗ್ರೀವ ಹಿಂದೆ ಹೋಗ್ತಾನ, ರಾಮ ಹಿಂದೆ ಹೋಗ್ತಾನ? ಹಾಗಿಲ್ಲ. ಹಾಗಿದ್ರೆ ನಾಳೆ ಬರುವ ಗೆಲುವಾಗಲಿ ಸೋಲೆ ಆಗಲಿ ಹಿಂದೆ ಬರಲಿ ಅಂತ ತೀರ್ಮಾನ ಮಾಡಿದ್ದೇನೆ. ತಾರಾ ಪ್ರಭು, ರಾಜಕೀಯ ಹುನ್ನಾರ ಇದು. ಇದಕ್ಕೆ ಶೀಘ್ರವಾಗಿ ತೀರ್ಮಾನ ತೆಗೆದುಕೊಳ್ಳಬೇಕಾಗ್ತದೆ. ಹಗಲಾಗಲಿ ರಾತ್ರಿಯಾಗಲಿ ಇನ್ನು ಸಾವಕಾಶ ಸಲ್ಲದು. ಶೇಷೆಯನ್ನು ಹಾಕು, ಮಂಗಳಾರತಿಯನ್ನು ಬೆಳಗು. ರುಮೆಯ ಒಂದು ಜ್ಞಾಪಕ ಮಾಡಿದೆಯಲ್ಲ, ಅಲ್ಲಿಯ ಪರಿಸ್ಥಿತಿ ನೋಡ್ತೇನೆ. ನನ್ನ ಮನಸ್ಸಿಗೆ ಸುಗ್ರೀವ ಮನಸ್ಸು ಬಂದಂತೆ ನಡೆದಂತಾದ್ರೆ ಏನು ಮಹಾ ಕರ ತರುವುದಕ್ಕೂ ಸಂದೇನು. ಆದ್ದರಿಂದ ಮಂಗಳಾರತಿ ಬಡಿಕೊಳ್ಳಿ. ನಿಮ್ಮ ಅಂತರವಾದ ಭಾವಕ್ಕೆ ವಿರುದ್ಧವಾಗಿ ವರ್ತಿಸುವುದಿಲ್ಲ. ಮಂಗಳ ಆರತಿ